ಇದ್ಯಾವ್ದು ಅದ್ಯಾ ಪೇಜ್ ಜಿಬೆ ಸರ್ ಬೆಂಗಳೂರು ಜಿಬೆ ಬೆಂಗಳೂರು ಸರ್ ಸರಿ ಸ್ಟಾರ್ಟ್ ಆಗಿದೆ ಸರ್. ಹಾಂ ಸರ್. ಬಂಧುಗಳೇ ನಮಸ್ಕಾರ. ನಾನು ರವಿಕೃಷ್ಣ ಅಡಿ KRS ಪಕ್ಷದ ಗೌರವಾಧ್ಯಕ್ಷ. ನನ್ನ ಜೊತೆಗೆ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ದೀಪಕ್ ಸಿಯನ್ನು ಸೇರಿದಂತೆ 16 ಜನ ಇದ್ದಾರೆ. ಎಲ್ಲಿದ್ದೀವಿ ನಾವು ಬೆಂಗಳೂರು ನಗರದ ಒಂದು ಪ್ರೈಮ್ ಲ್ಯಾಂಡ್ ಅಲ್ಲಿ ಇದೀವಿ. ಸಹಕಾರ ನಗರ, ಹಿಂದೆ ಇದಕ್ಕೆ ಕೋತಿ ಹೊಸಳ್ಳಿ ಅಂತ ಇದ್ರು, ಇವತ್ತು ಅದರ ಹೆಸರು ಸಹಕಾರ ನಗರ ಅಂತ ಆಗಿದೆ. ಇದು ನ್ಯೂ ಯಲಹಂಕ ಟೌನು, ಕೊಡಿಗೆಹಳ್ಳಿ ಆ ಭಾಗದಲ್ಲಿರುವಂತದ್ದು. ಆ ಹೈವೇಯಿಂದ ಬೆಂಗಳೂರು ಬಳ್ಳಾರಿ ರಸ್ತೆಯಿಂದ ಎಷ್ಟು ದೂರ ಇದೀವಿ? ಒಂದು ಕಿಲೋಮೀಟರ್ 1.5 ಕಿಲೋಮೀಟರ್ ದೂರದಲ್ಲಿ ಇದೀವಿ. ಪ್ರೈಮ್ ಲ್ಯಾಂಡ್. ಇಲ್ಲಿ ನಾವು ಸುತ್ತ ನೀವು ನೋಡಿದ್ರೆ ಇಲ್ಲೊಂದು ಗ್ರೌಂಡ್ ಇದೆ, ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದಾರೆ. ಮತ್ತೆ ಅಲ್ಲೊಂದು ಪಾರ್ಕ್ ಇದೆ, ಸಣ್ಣ ಮಕ್ಕಳ ಪಾರ್ಕ್. ಹಿಂದ್ಗಡೆ BBMP ಆಫೀಸ್ ಇದೆ. ಇದು ಒಂದು ಲೇಔಟ್. ಈ ಲೇಔಟ್ ಹೆಸರು ಡಿಫೆನ್ಸ್ ಎಂಪ್ಲಾಯೀಸ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಅನ್ನುವಂತ ಹೆಸರಿನಲ್ಲಿ ಸುಮಾರು 20 ಎಕರೆ ವಿಸ್ತೀರ್ಣದಲ್ಲಿ ಆದಂತಹ ಲೇಔಟ್ ಇದು. 1987ರಲ್ಲಿ ಇಲ್ಲಿ ಹಲವಾರು ಜನರಿಂದ ಅವರು ಸೊಸೈಟಿಯವರು ಆಗ ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಅಂತಿತ್ತು, ಅದರ ವಿನಾಯಿತಿ ಪಡೆದುಕೊಂಡು ದೊಡ್ಡದಾದ ಒಂದು ಲೇಔಟ್. ಏನು CQAL ಇವತ್ತು ಅದರ ಹೆಸರು ಏನಾಗಂದ್ರೆ ಏನಾದ್ರು ಇರ್ಲಿ, CQAL ಏನೋ ಲೇಔಟ್ ಹಾಗಾದ್ರೆ. ಆದ್ರೆ ಮೊದಲು ಇಲ್ಲಿ ಲೇಔಟ್ ಮಾಡಿದ್ದು ಡಿಫೆನ್ಸ್ ಎಂಪ್ಲಾಯೀಸ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್. ಅವರು ಅಂದ್ರೆ ಡಿಫೆನ್ಸ್ ಎಂಪ್ಲಾಯೀಸ್ ಮಿಲಿಟರಿಯಲ್ಲಿ ಇದ್ದಂತವ್ರು ಅವರೆಲ್ಲ ಸೇರ್ಕೊಂಡು ಇಲ್ಲೊಂದು ಲೇಔಟ್ ಡೆವಲಪ್ ಮಾಡ್ತಾರೆ. 1987ರಲ್ಲಿ ಜಮೀನ್ ತಗೊಳ್ತಾರೆ. ಆವಾಗ ಇದು ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಇರುತ್ತೆ. ಅಂದ್ರೆ ಅರ್ಬನ್ ಲ್ಯಾಂಡ್ ಅಲ್ಲಿ ಇದಕ್ಕಿಂತ ಜಾಸ್ತಿ ತಗೊಳ್ಬಾರ್ದು ಅಂತ ಇರುತ್ತೆ. ಅದರ ವಿನಾಯಿತಿ ಪಡ್ಕೊಂಡು ಮತ್ತೆ ಅದಕ್ಕೆ BDA ಇಂದ ಅದೇ ವರ್ಷದಲ್ಲಿ 1987ರಲ್ಲೇನೆ BDA ಇಂದ ಕನ್ವರ್ಷನ್ ಮಾಡಿಸ್ಕೊಂಡು ಲೇಔಟ್ ಡೆವಲಪ್ ಮಾಡ್ತಾರೆ. ಆಮೇಲೆ ಆವಾಗ ಇದು ಬ್ಯಾಟ್ರಾಯನ್ಪುರ ಮುನ್ಸಿಪಾಲಿಟಿ ಬರುತ್ತೆ. ಅವತ್ತೆಲ್ಲ ಸುತ್ತಮುತ್ತ ನೀವು ನೋಡಬಹುದು ದೊಡ್ಡ ಮನೆಗಳಿದೆ. ಈ ಕಡೆ ಇತ್ತೀಚೆಗೆ ಒಂದು 20-25 ವರ್ಷದಿಂದ ಡೆವಲಪ್ ಆಗಿರುವಂತಹ ಕಟ್ಟಿರುವಂತಹ ಮನೆಗಳು ಈ ಕಡೆ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕದ ಮುಖ್ಯ ನ್ಯಾಯಮೂರ್ತಿಗಳಾಗಿ ದೇಶದ ಸುಪ್ರೀಂ ಕೋರ್ಟ್ನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಆಗಿದ್ದಂತಹ ಜಸ್ಟಿಸ್ ವಿ ಗೋಪಾಲಗೌಡರು ಅವರು ಸಹ ಇದೇ ಲೇಔಟ್ ಅಲ್ಲಿ ಇಲ್ಲೇ ಪಕ್ಕದಲ್ಲೇ ನಮ್ಮಿಂದ ಕೂಗಳತೆಯ ಕಲ್ಲೆಸೆತದ ದೂರದಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಈಗ ಅವ್ರ ಮನೆಯೂ ಸೇರಿದಂತೆ ಈ ಇಡೀ ನಾವು ನಿಂತಿರುವಂತಹ ಜಾಗ, ಈ ಗ್ರೌಂಡ್, ಈ BBMP ಆಫೀಸು ಎಲ್ಲವೂ ಈಗ ಒಂದು ವರ್ಷದಿಂದ ಈಚೆಗೆ ಈಗ ಒಂದು 3-4 ತಿಂಗಳು 2-3 ತಿಂಗಳ ಹಿಂದೆ ಒಂದು ಅಗ್ರಿಮೆಂಟ್ ಆಗಿದೆ. ಆ ಅಗ್ರಿಮೆಂಟ್ ಪ್ರಕಾರ ಯಾವುದೋ ಕೆಲವು ನಮ್ಮ ರಾಜ್ಯದವರಲ್ಲ, ಯಾವುದೇ ರಾಜ್ಯದಲ್ಲೂ ನಮ್ಮ ರಾಜ್ಯದ ಭೂಗಳರೇ ಸಾಲದು ಅಂತ ಇವತ್ತು ನಾರ್ತ್ ಇಂಡಿಯಾದಿಂದ ಬಂದಿರುವ ಭೂಗಳರು ಸೇರಿ ಇವತ್ತು ಭೂಗಳತನ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಸೇರಿದಂತಹ ಅಂದ್ರೆ CA ಸೈಟ್ ಆಗಿದ್ದಂತಹ ಈ ಭೂಮಿಯನ್ನ ಇವತ್ತು ಭೂಗಳು ಹೊಡಿತಿದ್ದಾರೆ. ಈ ಭೂಮಿ CA ಸೈಟ್ ಅಂದ್ರೆ ಸಿವಿಕ್ ಕಮ್ಯುನಿಟೀಸ್, ಯಾವ್ದಾದ್ರು ಪಾರ್ಕ್ಗೋ ಅಥವಾ ಗೌರ್ಮೆಂಟ್ ಕಚೇರಿಗೋ ಹಾಸ್ಪಿಟ್ಲ್ಗೋ ಅಥವಾ ಶಾಲೆಗೋ, ಒಟ್ಟಿನಲ್ಲಿ ಈ ಲೇಔಟ್ ಅಲ್ಲಿ ಇರುವಂತಹ ಸಾರ್ವಜನಿಕರ ಉಪಯೋಗಕ್ಕೆ ಆಗುವಂತಹ ಒಂದು ಪ್ರತಿ ಲೇಔಟ್ ಮಾಡಿದಾಗಲೂ CA ಸೈಟ್ಸ್ ಅಂತ ಬಿಡ್ತಾರೆ. ಅಂದ್ರೆ ಸಿವಿಕ್ ಕಮ್ಯುನಿಟೀಸ್ಗೆ, ಸಾರ್ವಜನಿಕರ ಉಪಯೋಗಕ್ಕೆ, ಸರ್ವರಿಗೂ ಅನುಕೂಲ ಆಗುವಂತಹ ಡೆವಲಪ್ಮೆಂಟ್ ಅಮ್ಯುನಿಟೀಸ್ಗೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದಕ್ಕೆ ಒಂದಷ್ಟು ಜಾಗ ಖಾಲಿ ಬಿಡಲೇಬೇಕು. ಇವತ್ತು ಈ ಜಾಗ ಖಾಲಿ ಇತ್ತು. ಈ ಜಾಗದ ಮೇಲೆ ಸುಮಾರು 2012 ಸುಮಾರು 15 ವರ್ಷದ ಹಿಂದೆ, 15 ಅಲ್ಲ 45 52 ಅಥವಾ 7-8 ವರ್ಷದ ಹಿಂದೆ ಈ ಜಾಗದ ಮೇಲೆ ಈ ಏರಿಯಾದಲ್ಲಿರುವಂತಹ ಕೆಲವೊಂದು ದೊಡ್ಡ ಮನುಷ್ಯರು ಕಣ್ಣು ಬಿತ್ತು. ಆ ದೊಡ್ಡ ಮನುಷ್ಯರಲ್ಲೊಬ್ರು ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಇರುವಂತಹ ಈ ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಒಬ್ರು. ಅವರು ಇಲ್ಲಿ ಸಹಕಾರ ನಗರದ ಕ್ಲಬ್ನ ಅಧ್ಯಕ್ಷರಾಗಿದ್ರು ಒಂದು ಕಾಲದಲ್ಲಿ, ಒಂದು 7-8 ವರ್ಷದಿಂದ. ಸಹಕಾರ ನಗರ ಕ್ಲಬ್ನ ಅಧ್ಯಕ್ಷರಾಗಿದ್ದಂಥವ್ರು ನಾವೇನ್ ಈ ಜಾಗ ಇದ್ದೀವಿ ಇದನ್ನ ಸಹಕಾರ ನಗರ ಕ್ಲಬ್ಗೆ ಮಾಡ್ಕೊಡಿ ಅಂತೇಳಿ ಅಪ್ಲಿಕೇಶನ್ ಹಾಕೊಳ್ತಾರೆ, ಅಂದ್ರೆ ತಗೊಳ್ತಾರೆ. ಆವತ್ತಿದ್ದಂತಹ ಕಾಂಗ್ರೆಸ್ ಸರ್ಕಾರದವರು ಬಹುಶಃ 2017-18 ಸುಮಾರಲ್ಲೋ ಏನೋ, ಕಾಂಗ್ರೆಸ್ ಸರ್ಕಾರದಲ್ಲಿ ಕಾನೂನು ಪಾಲಿಸದೆ ಅದನ್ನ ಕ್ಲಬ್ಗೆ ಕೊಡುವಂತಹ ತೀರ್ಮಾನಗಳಾಗುತ್ತೆ. ಅದು ಸಂಪೂರ್ಣವಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಮೀರಿ ಅದು ಕ್ಲಬ್ಗೆ ಆಗಿರುವಂತದ್ದು. ಆವಾಗ ಏನ್ ಮಾಡ್ತಾರೆ, ಸ್ಥಳೀಯರು ಈ ಲೇಔಟ್ ಅಲ್ಲಿ ಇದ್ದಂಥವ್ರು ಒಂದಷ್ಟು ಜನ ಅದರ ವಿರುದ್ಧವಾಗಿ ಪಿಟಿಷನ್ ಹೋಗ್ತಾರೆ ಹೈಕೋರ್ಟ್ ಅಲ್ಲಿ. PIL ಹಾಕ್ತಾರೆ, PIL ಅನ್ಸುತ್ತೆ, PIL ಇರ್ಬೋದು. ಅದರಲ್ಲಿ ಸುಮಾರು ಈ ಲೇಔಟ್ ಅಲ್ಲಿ ವಾಸ ಮಾಡ್ತಿರುವಂತಹ ಸುಮಾರು 11 ಜನ ಕರ್ನಾಟಕ ಗವರ್ಮೆಂಟ್ ನ BDA ನ ಸಹಕಾರ ನಗರ ಕ್ಲಬ್ ನ ಮತ್ತೆ ಕೃಷ್ಣ ಬೈರೇಗೌಡ ಆವತ್ತಿಗೆ ಏಜ್ಡ್ ಅಬೌಟ್ 45 ಇಯರ್ಸ್. ಯಾವತ್ತು 2018 ಅಲ್ಲಿ ಒಂದು PIL ಅವರೇನು ಆನರಬಲ್ ಪ್ರೆಸಿಡೆಂಟ್ ಆಫ್ ಸಹಕಾರ ನಗರ ಕ್ಲಬ್
ಅವರನ್ನೂ ಪಾರ್ಟಿ ಮಾಡಿ ಇದು ಕ್ಲಬ್ಗೆ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿ, ಕೊಡಬಾರದು ಅಂತ ಹೇಳಿ, ಯಾವ್ಯಾವ ಕಾರಣದಿಂದಾಗಿ ಇದನ್ನ ಕ್ಲಬ್ ಕೊಡೋದಕ್ಕೆ ಇವ್ರು ಹೇಳಿ ಕೊಡೋಂತ ಆಗಿದೆಯೋ ಅವೆಲ್ಲವನ್ನು ಕಾನೂನು ಬಾಹಿರವಾದ ತೀರ್ಮಾನಗಳು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿಲ್ಲ ಅಂತ ಹೇಳಿ ಅವರು 2018ರಲ್ಲಿ ಸುಮಾರು ಇಲ್ಲಿ ವಾಸ ಮಾಡ್ತಿರುವಂತಹ 11 ಜನ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹಾಕ್ತಾರೆ. ಅದಾದ್ಮೇಲೆ ಅಲ್ಲಿ ಅವ್ರದ್ದೇನೋ ಕೇಸ್ ನಡೀತಾ ಇದೆ, ಇವತ್ತಿಗೂ ಅದು ಇತ್ಯರ್ಥ ಆಗಿಲ್ಲ. ಕ್ಲಬ್ ಅವರು ಕೇಸ್ ಹಾಕಿದ್ದಾರೆ ಸರ್ಕಾರದ ಮೇಲೆ, ಈ ಜನ ನಡೀತಾ ಇದೆ, ಅವೆರಡೂ ಕ್ಲಬ್ ಆಗಿ ಇವತ್ತು ಅದು ವಿಚಾರಣೆ ನಡೀತಾ ಇದೆ. ಈ ಮಧ್ಯದಲ್ಲಿ ಇದು ಸರ್ವೆ ನಂಬರ್ 13/1, ಸರ್ವೆ ನಂಬರ್ 13/2 ಅಂತ ಇದು ಇಲ್ಲಿರುವಂತದ್ದು ಒಬ್ಬರ ಅದರಲ್ಲಿ ಒಟ್ಟು ಸರ್ವೆ ನಂಬರ್ 13ರಲ್ಲಿ 2 ಭಾಗ ಇರುತ್ತೆ. ಆ ಸರ್ವೆ ನಂಬರ್ 2 ಭಾಗದಲ್ಲಿ ಅಲ್ಲ ಇಲ್ಲಿ ಇದ್ರಲ್ಲಿ ಅನ್ಸುತ್ತೆ ವಿನಾಯಿತಿ ಕೋರೋದು. ಇಲ್ಲಿ ಕೋತಿ ಹೊಸಳ್ಳಿ, ಬೆಂಗಳೂರು ಉತ್ತರ ತಾಲೂಕು ಕೋತಿ ಹೊಸಳ್ಳಿ ಗ್ರಾಮದ ಸರ್ವೆ ನಂಬರ್ 13/1, 13/2 2 ಎಕರೆ 39 ಗುಂಟೆ, ಅಂದ್ರೆ 3 ಎಕರೆ, ಇನ್ನೊಂದು 2 ಎಕರೆ 10 ಗುಂಟೆ, ಒಟ್ಟು 5 ಎಕರೆ 9 ಗುಂಟೆ ಸರ್ವೆ ನಂಬರ್ 13ರಲ್ಲಿ ಇದ್ದಿದ್ದು, ಅದ್ರಲ್ಲಿ 1, 2 ಇವತ್ತು ಹೊಸದಾಗಿ ಇದು ನಮ್ಮದೇ ಇದೆಲ್ಲ, ಅದು ಸರ್ವೆ ನಂಬರ್ 13ರ ಹಿಸ್ಸಾ ಭಾಗ. ಇದು ಈ ಸರ್ವೆ 13/1, ಇದು 13/1, ಇದು 13/2. ಅದು ವಿಲೇಜ್ ಮ್ಯಾಪ್ ಅಲ್ಲಿ ಸಿಗುವಂತಹ ಟಿಪ್ಪಣಿ ಆಕಾರ ಬಂದು ಅಥವಾ ಹಿಸ್ಸಾ. ಈಗ ಅದರಲ್ಲಿ 1 ಎಕರೆ 9 ಗುಂಟೆ ಅಲ್ವಾ, 1 ಎಕರೆ 19 ಗುಂಟೆ. 1 ಎಕರೆ 19 ಗುಂಟೆ ಅಂದ್ರೆ ಸುಮಾರು 60,000 ಪ್ಲಸ್ ಚದರ ಅಡಿಗಳು ಅಲ್ವಾ. ಇವತ್ತು ಕನಿಷ್ಠ ಅಂದ್ರೂ ಇದು ಪ್ರೈಮ್ ಲ್ಯಾಂಡ್ ಅಲ್ಲಿ 30,000 ರೂಪಾಯಿ ಸ್ಕ್ವೇರ್ ಫೀಟ್ಗೆ, ಇಷ್ಟು ಜಾಗಕ್ಕೆ 30,000 ರೂಪಾಯಿ. ನಾವು ಇಷ್ಟು ಜನ ಏನ್ ನಿಂತಿದ್ದೀವಿ, ಇದೇನಿಲ್ಲ ಅಂದ್ರೂ ಎಷ್ಟಾಗುತ್ತೆ, ಒಂದು 200 ಸ್ಕ್ವೇರ್ ಫೀಟು 60 ಲಕ್ಷ ಇಷ್ಟಕ್ಕೆ ನಾವು ನಿಂತಿರೋದಕ್ಕೆ. ಇದೆಲ್ಲ ಆಗಿ ನೋಡಿದ್ರೆ ಇಷ್ಟೆಲ್ಲ ಜಾಗ ಎಷ್ಟು 180-200 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಜಾಗ. ಇವತ್ತು ಕಂದಾಯ ಇಲಾಖೆ ಸಚಿವರಾಗಿರೋರೇ 2017-18ರಲ್ಲಿ ಅವರ ಕ್ಲಬ್ಗೆ ಈ ಜಾಗವನ್ನ ಹೊಡೆಯೋದಿಕ್ಕೆ ನೋಡಿದ್ರು. ಇವತ್ತು ಅದೇನಾಗಿದೆಯೋ ಗೊತ್ತಿಲ್ಲ, ಅವರ ಪಾತ್ರ ಎಷ್ಟಿದೆಯೋ ಗೊತ್ತಿಲ್ಲ. ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ಕಂದಾಯ ಇಲಾಖೆ ವ್ಯಾಪ್ತಿಗೆ ಬರದೇ ಇರುವಂತಹ ಇದು ಏನಾಯ್ತು, ಬ್ಯಾಟ್ರಾಯನ್ಪುರ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಆಗುತ್ತೆ. ಎಲ್ಲಾ ಲೇಔಟ್ಗಳು ಡೆವಲಪ್ ಆದ್ಮೇಲೆ ಆ ಲೇಔಟ್ ಅಲ್ಲಿ ಇರುವಂತಹ ಎಲ್ಲ ಖಾಸಗಿ ಲೇಔಟ್ ಅವರು ಡೆವಲಪ್ ಮಾಡಿದ್ಮೇಲೆ ಅದನ್ನ ಸ್ಥಳೀಯ ಸಂಸ್ಥೆಗಳಿಗೆ ಕೊಡ್ತಾರೆ, ಗ್ರಾಮ ಪಂಚಾಯತಿಗೋ, ನಗರಸಭೆಗೋ, ಪುರಸಭೆಗೋ, ಕಾರ್ಪೊರೇಷನ್ಗೋ. ಆವತ್ತು ಮುನ್ಸಿಪಾಲಿಟಿ ಇದು ಸ್ಥಳೀಯ ಆಗಿದ್ದು, ಲೋಕಲ್ ಇದ್ರು ಗವರ್ಮೆಂಟ್, ಹಾಗಾಗಿ ಅವ್ರಿಗೆ ವಹಿಸ್ತಾರೆ. ಅದಾದ ನಂತರ BBMP ಆಗುತ್ತೆ. ಸೊ ಇದು ಅದೇ ಕಾರಣದಿಂದಾಗಿದೆ BBMP ಜಾಗ ಇವತ್ತು GBA ಆಗಿದೆ. BBMP ಆಫೀಸು ಸಹ ಈ ಜಾಗದಲ್ಲಿ ಕಟ್ಕೊಂಡಿದ್ದಾರೆ. ಇವತ್ತು ಅದು ಸೇರದಂತೆ 1 ಎಕರೆ 19 ಗುಂಟೆಯನ್ನ ಯಾರೋ ಕೆಲವೊಂದು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಒಂದು ಸೇಲ್ ಡೀಡ್ ಮಾಡ್ಕೊಂಡಿದ್ದಾರೆ. ಬಲರಾಮ್ ಅನ್ನುವಂತ ವ್ಯಕ್ತಿ, ಆತ ಮತ್ತು ಆತನ ಹೆಂಡತಿ, ಆತನ ಮಕ್ಕಳು, 4 ಜನ ಮಕ್ಕಳು ಸೇರ್ಕೊಂಡು, ಯಾರಿಗೆ 2 ಹೆಸರುಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಹೆಸರುಗಳು ನೋಡಿ, ಅವ್ರು ಯಾರು ಏನು ಅಂತ. ರೋಹಿತ್ ಭಾನ್ 40 ವರ್ಷ ಆತನಿಗೆ. ರೋಹಿತ್ ಭಾನ್ ಸನ್ ಆಫ್ ದೇವೇಂದ್ರ ಭಾನ್. ಅವನು ಎಲ್ಲಿ ವಾಸ ಮಾಡ್ತಾನೆ, ಅಟ್ಟೂರು, ಯಲಹಂಕ, ನ್ಯೂ ಟೌನ್ ಅಲ್ಲಿ. ಇನ್ನೊಬ್ಬ ಸಂದೀಪ್ ಕುಮಾರ್, ಅವನಿಗೂ 40 ವರ್ಷ, ಸನ್ ಆಫ್ ವಿದ್ಯಾನಂದ ತಿವಾರಿ. ಅವನೆಲ್ಲಿ ವಾಸ ಮಾಡ್ತಾ ಇದ್ದಾನೆ, ಇಲ್ಲೇ ದೊಡ್ಡಬಳ್ಳಾಪುರ ರೋಡು, ಆವಲಹಳ್ಳಿ. ಇವರಿಬ್ಬರಿಗೆ 10 ಕೋಟಿ ರೂಪಾಯಿಗೆ, ಈ ದಾಖಲೆಗಳು ಇದರಲ್ಲಿ ಎಷ್ಟೆಷ್ಟು ರೂಪಾಯಿ ಅದೆಲ್ಲೆಲ್ಲಿ ಹೋಯ್ತು ಅಂತ, 10 ಕೋಟಿ ರೂಪಾಯಿಗೆ 13/1 ಹಳೆ ಸರ್ವೆ ನಂಬರು, ಹೊಸ ಸರ್ವೆ ನಂಬರ್ ಅಲ್ಲಿ 13/3 ಅಂತ ಹೇಳಿ ಅದರಲ್ಲಿ 2 ಎಕರೆ 39 ಗುಂಟೆಯಲ್ಲಿ 1 ಎಕರೆ 19 ಗುಂಟೆಯನ್ನ ಇವರಿಗೆ 13/3 ಅಂತ ಹೊಸ ಸರ್ವೆ ನಂಬರ್ ಸೃಷ್ಟಿ ಮಾಡಿ ಆ ಮೂಲಕ ಆ ಜಮೀನನ್ನ ಈ ಬಲರಾಮ್ ಅನ್ನುವಂತವರು ಅವರಿಗೆ 10 ಕೋಟಿ ರೂಪಾಯಿಗೆ ಮಾರಿದ್ದಾರೆ. ಇದರ ಮಾರ್ಕೆಟ್ ವ್ಯಾಲ್ಯೂ 10 ಕೋಟಿ ಅಲ್ಲ, 10 ಕೋಟಿ ಅಲ್ಲ, ಇದು ಹೆಚ್ಚು ಕಮ್ಮಿ ಆಗ್ಲೇ ಹೇಳಿದಂಗೆ 180-200 ಕೋಟಿ ರೂಪಾಯಿ. ಆದ್ರೆ ಇದ್ರಲ್ಲಿ ಮಧ್ಯದಲ್ಲಿ ಏನಾಗಿದೆ, ಇದನ್ನ ಅವ್ರು ಏನೇನೋ ಇದು ನಮಗ್ ಸೇರಿತ್ತು ಅವ್ರಿಗೆ ಸೇರಿತ್ತು ಅಂತೇಳಿ ADLR ಇದನ್ನ ನಮಗ್ ಸೇರಿದೆ ಅಂತ ಹೇಳಿ ADLR ಸ್ಥಳೀಯ ADLR ಸರ್ವೆ ಡಿಪಾರ್ಟ್ಮೆಂಟ್ ನ ಅಸಿಸ್ಟೆಂಟ್ ಲ್ಯಾಂಡ್ ರೆಕಾರ್ಡ್ಸ್ ಆತ ಬಂದು ಇವರಿಗೆ ಪೋಡಿ ಮಾಡ್ಕೊಡ್ತಾನೆ. ಅಂದ್ರೆ ಪೋಡಿ ಇಲ್ಲಿ ಬಂದ್ ಮಾಡೋದಿಲ್ಲ, ದಾಖಲೆನಲ್ಲಿ ಪೋಡಿ ಅಂತ ತೋರಿಸ್ತಾರೆ. ಅದ್ರ ಮೇಲೆ ಇವರು ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋಗ್ತಾರೆ. ಅಸಿಸ್ಟೆಂಟ್ ಕಮಿಷನರ್, ಬೆಂಗಳೂರು ಉತ್ತರ ವಲಯದ ಅಸಿಸ್ಟೆಂಟ್ ಕಮಿಷನರ್, ಆತ ಯಾವ ಅವಧಿಯಲ್ಲಿ ಆಗಿದ್ದು ಅಂತ ನಮಗೆ ಮಾಹಿತಿ ಇಲ್ಲ, ಆದ್ರೆ ಇತ್ತೀಚೆಗೆ ಆಗಿರುವಂತದ್ದು. ಅಸಿಸ್ಟೆಂಟ್ ಕಮಿಷನರ್ ಅದಕ್ಕೆ ಪೋಡಿಗೆ ಅನುಮತಿ ಕೊಡ್ತಾನೆ. ಅದ್ರ ಮೇಲೆ
ಪೋಡಿಗೆ ಅನುಮತಿ ಕೊಟ್ಟ ಇದ್ರ ಮೇಲೆ ಅವರು ಡಿಸಿಗೆ ಇದು ಅಗ್ರಿಕಲ್ಚರ್ ಲ್ಯಾಂಡ್ ಏನ್ರಣ್ಣ, ಇಲ್ಲಿ ಅಗ್ರಿಕಲ್ಚರ್ ಯಾರು ಮಾಡ್ತಾ ಇದ್ರೇನಪ್ಪ, ಇದರಲ್ಲಿ ಬಹಳ ಸ್ಪಷ್ಟವಾಗಿ ಇಲ್ಲಿ ಅಗ್ರಿಕಲ್ಚರ್ ಮಾಡ್ತಾ ಇದ್ವಿ. ಅವರು ಯಾರು ಓನರ್ ಬಲರಾಮ್ ಅನ್ನುವಂಥವ್ರು, ಈ ವಾಸ್ ಅಂಡ್ ಸೋಲ್ ಏನು ಓನರ್ಶಿಪ್, ಪೀಸ್ಫುಲಿ ಎಂಜಾಯಿಂಗ್ ದ ಓನರ್ಶಿಪ್ ಅಂತೇನೋ ಬರುತ್ತೆ. ಏನಂತೆ, ಯಾವುದೇ ತಕರಾರು ಇರಲಿಲ್ಲ, ತಂಟೆ ತಕರಾರು ಇಲ್ಲದೆ ಅವರೇನೆ ಇಲ್ಲಿ ಏನ್ ಮಾಡ್ತಾ ಇದ್ರು, ಅನುಭವದಿಲ್ಲಿದ್ರು. Vendors have been in peaceful possession and enjoyment of the scheduled property by exercising all the rights. ಇಲ್ಲಿ ಯಾರಾದ್ರೂ ಇದಾರ, ಹುಡುಗರು ಆಟ ಆಡ್ತಾ ಇದಾರೆ, ಪಾರ್ಕ್ ಇದೆ, ಬಿಬಿಎಂಪಿ ಸ್ವಾಧೀನದಲ್ಲಿದೆ. ಮತ್ತೆ ಈ ತರ ಸೇಲ್ ಡೀಡ್ ಮಾಡ್ಕೊಟ್ಟಿರೋನು, ಅಬ್ಸಲ್ಯೂಟ್ ಸೇಲ್ ಡೀಡ್ ಮಾಡ್ಕೊಟ್ಟಿರೋನು ಅವನು ಎಲ್ಲಿ ಪೊಸಿಷನ್ ಅಲ್ಲಿ ಇದ್ದ ನೋಡಿ. ಈಗಾಗಲೇ ಹೇಳ್ದಂಗೆ ಅವ್ರು ಜಸ್ಟಿಸ್ ಗೋಪಾಲ್ ಗೌಡ್ರ ಮನೇನು ಇಲ್ಲೇ ಬರುತ್ತೆ. ಆ ಸೈಟ್ಗಳು ಸಹ ಈ 13/3 ಬರುತ್ತೆ. ಬಿಬಿಎಂಪಿ ಆಫೀಸು ಅಲ್ಲಿಗೆ ಹೋಗೋಣ, ಅದು ಸಹ ಈ 13/3 ಬರುತ್ತೆ. ಇಷ್ಟೆಲ್ಲ ಈಗ 13/3 ಅದು ಅಗ್ರಿಕಲ್ಚರ್ ಲ್ಯಾಂಡು ಇವ್ರಿಗೆ ಬಂದಿತ್ತು ಅಂತ ಹೇಳಿ ದಾಖಲೆಗಳು ಸೃಷ್ಟಿ ಮಾಡ್ತಾರೆ, ಪೋಡಿ ಅಂದ್ರೆ ಅದು ಒಂದು ಸರ್ವೆ ನಂಬರ್ ಅಲ್ಲಿ ಭಾಗಗಳಾದಾಗ ಯಾವ ಭಾಗಕ್ಕೆ ಎಷ್ಟು. ಈಗ 1 ಎಕರೆನ 3 ಎಕರೆ ಇದ್ದಾಗ 3 ಎಕರೆನಲ್ಲಿ 1/4 ಎಕರೆ 1/3 ಎಕರೆ ಅಂತ ಭಾಗ ಆದಾಗ ಆ 1/4 ಎಕರೆ 3 ಎಕರೆಯಲ್ಲಿ ಎಲ್ಲಿ ಯಾವ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಎಷ್ಟು ಅಡಿ, ಪಾಯಿಂಟ್ ಅಂದ್ರೆ ಬಿ ಇಂದ ಸಿ ಎಷ್ಟು ಅಡಿ, ಅದರ ಲೆಕ್ಕ ಹಾಕೊಂಡು ಒಂದು ಭಾಗ ವಿಂಗಡಿಸ್ತಾರೆ, ಅದನ್ನ ಪೋಡಿ ಅಂತಾರೆ. ಅಂದ್ರೆ ಇದೇ ಈ ಸರ್ವೆ ನಂಬರ್ 13/1 ಇಂತಿಂತ ಜಾಗದಿಂದ ಇಂತಿಂತ ದೂರಕ್ಕೆ ಇಷ್ಟಿಷ್ಟು ಕಲ್ಲುಗಳು ಈ ತರದ ಲೆಕ್ಕಾಚಾರದಲ್ಲಿ ಒಟ್ಟು 1 ಎಕರೆ 19 ಗುಂಟೆ ಬರುತ್ತೆ ಅನ್ನುವಂತಹ ವಿಂಗಡಣೆ ಮಾಡೋದು. ಅದನ್ನ ಮಾಡಿ ಅಸಿಸ್ಟೆಂಟ್ ಕಮಿಷನರ್ ಎಸಿನ ಅವನ ವ್ಯಾಪ್ತಿಗೆ ಬರೋದಿಲ್ಲ. ಇದು ಯಾವತ್ತಿಗೋ ಇದೆಲ್ಲ ಜಾಗ CSI2 ಸೇರಿದಂತೆ ಇದೆಲ್ಲ ಜಾಗ ಮುನ್ಸಿಪಲ್ ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಆಗಿದೆ. ಅವರು ಇದನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಅವರು ಡಿಫೆನ್ಸ್ ಎಂಪ್ಲಾಯೀಸ್ ಕೋಆಪರೇಟಿವ್ ಸೊಸೈಟಿ ಅವರು, ಹೌಸಿಂಗ್ ಸೊಸೈಟಿ ಅವರು ಇದನ್ನ ಕನ್ವರ್ಷನ್ ಮಾಡಿದ್ದಾರೆ. ಕನ್ವರ್ಷನ್ ಮಾಡಿದ್ಮೇಲೆ ಇದು ಕಂದಾಯ ಭೂಮಿ ಆಗೋದಿಲ್ಲ, ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಹೌಸಿಂಗ್ ಸೊಸೈಟಿಗೆ ಅಂತ ಮಾಡಿರ್ತಾರೆ. ಅದ್ಯಾವುದೂ ಇವರು ವ್ಯಾಪ್ತಿಗೆ ಬರೋದಿಲ್ಲ. ಅದೆಲ್ಲ ಆದ್ರೂ ಈಗ ಅಸಿಸ್ಟೆಂಟ್ ಕಮಿಷನರ್ ಇದು ಅಗ್ರಿಕಲ್ಚರ್ ಲ್ಯಾಂಡ್ ಅಂತೇಳಿ ಮತ್ತೆ ಇದನ್ನ 13/1 ವಿಭಜನೆ ಮಾಡಿ 13/1ಕ್ಕೆ ಸುಮಾರು 1 ಎಕರೆ ಕೂರಿಸಿ ಇನ್ನು 1 ಎಕರೆ 19 ಗುಂಟೆನ 13/3 ಅಂತ ಹೊಸ ಸರ್ವೆ ನಂಬರ್ ಸೃಷ್ಟಿ ಮಾಡ್ತಾರೆ. ಬದ್ಮಾಶ್ಗಳು, ನಮ್ಮ ಸರ್ಕಾರಿ ಅಧಿಕಾರಿಗಳು ದೇಶದ್ರೋಹಿಗಳು. ಇವರು ಅಂತಿಂತ ದೇಶದ್ರೋಹಿಗಳಲ್ಲ. ಅದಕ್ಕೆ ಬೆಂಗಳೂರಿನ ಇವತ್ತಿನ DC ಏನಪ್ಪ ಅವ್ರ ಹೆಸರು, ಜಗದೀಶ್ ಅಂತ ಇದ್ದಿದ್ರಲ್ಲಿ ಸ್ವಲ್ಪ ಪ್ರಾಮಾಣಿಕ ಅಂತ ಹೇಳ್ತಾರೆ. ಈ ಕಡೆ ಬಂದ್ರಲ್ಲ ಒಂದು ಆಫೀಸ್ ಕಾಣಿಸ್ಲಿ, ಇದರಲ್ಲಿ ಪ್ರಾಮಾಣಿಕ ಅಂತ ಹೇಳ್ತಾರೆ. ಅವರು ಅದನ್ನ ಕನ್ವರ್ಷನ್ ಮಾಡ್ಕೊಡ್ತಾರೆ. ಕನ್ವರ್ಷನ್ ಮಾಡ್ಕೊಡೋದಕ್ಕೆ ಕೊಟ್ಟಿರೋದಕ್ಕೆ ಎಲ್ಲಿ ದೀಪಕ ದಾಖಲೆಗಳು ಅದರಲ್ಲಿ ಇದೆಯಲ್ಲ, ಅವ್ರ ವ್ಯಾಪ್ತಿಗೆ ಬರೋದಿಲ್ಲ. ಇದಲ್ಲ DC ಮಾಡಿರೋದು ಇತ್ತೀಚೆಗೆ, ಇದು ಸರ್ವೆ ಇದಾದ್ಮೇಲೆ ಅಬ್ಸಲ್ಯೂಟ್ ಸೇಲ್ ಡೀಡ್ ಆದ್ಮೇಲೆ. ಈಗ MR ಗಿಮ್ಮಾರು ಎಲ್ಲ ಬಂದ್ಬಿಟ್ಟಿದೆ. ಆ ಮನುಷ್ಯರು ಯಾರು ಇದಕ್ಕೆ ತಗೊಂಡಿದ್ದಾನೋ, ಬಾನ ಆಗ್ಲಿ ಇನ್ನೊಬ್ಬ ತಿವಾರಿ ಮಗ ಆಗ್ಲಿ ಯಾರು ಜಾಗಕ್ಕೆ ಬಂದಿಲ್ಲ. ಆದ್ರೆ ದಾಖಲೆನಲ್ಲಿ ಆಲ್ರೆಡಿ MR ಏನಂತಾರೆ ಅದನ್ನ, MR ಅಲ್ವಾ, ಮ್ಯೂಟೇಷನ್ ರೆಕಾರ್ಡ್ ತಾನೆ, ಅವ್ರ ಹೆಸರುಗಳು ಎಲ್ಲಿ ಬರ್ತಾ ಇದೆ ಇದರಲ್ಲಿ, ಇಲ್ಲಿ EC ಎನ್ಕಂಬ್ರೆನ್ಸ್ ತಾನೆ EC ಅಂದ್ರೆ ಪ್ರಾಪರ್ಟಿ ಬರೆದು ಕೊಟ್ಟವರ ಹೆಸರು ಏನು, ಬಲರಾಮ್ ಅವರ ಅಪ್ಪ ಗಂಡ ಹೆಂಡತಿ, ಅವರ 4 ಜನ ಮಕ್ಕಳು, ರೋಹಿತ್ ಬಾನ್, ಸಂದೀಪ್ ಕುಮಾರ್, ಮಲ್ಲೇಶ್ ಎಂ ಅಂತ. ಆದ್ರೆ ಸೇಲ್ ಡೀಡ್ ಅಲ್ಲಿ ಮಲ್ಲೇಶ್ ಎಂ ಅಂತಿಲ್ಲ ಅಲ್ವಾ ದೀಪಕ್? ಸೇಲ್ ಡೀಡ್ ಅಲ್ಲಿ ಮಲ್ಲೇಶ್ ಇಲ್ಲ. ಇಲ್ಲಿ ಬರೆಯಿಸ್ಕೊಂಡವರು 3 ಜನ ಇದ್ದಾರೆ, ಆದ್ರೆ ಅದರಲ್ಲಿ 2 ಇದ್ದಾರೆ ಸೇಲ್ ಡೀಡ್ ಅಲ್ಲಿ. ಮತ್ತೆ ಅದಿನ್ಯಾವ ಸೇಲ್ ಡೀಡು ಗೊತ್ತಿಲ್ಲ. 10 ಕೋಟಿಗೆ ಆಗಿರೋ ವ್ಯವಹಾರ ಇದು. ಆಮೇಲೆ ಬರೆಯಿಸಿಕೊಂಡವರು ಇಲ್ಲೇನೋ ಕಮಲಮ್ಮ, ಇದು ವಿ ಶ್ರೀನಿವಾಸ್, ವೀರಭದ್ರಪ್ಪ, ಅವರಿಂದ ಅವ್ರಿಗೆ ಬಂದಿದ್ದು ಅಂತ. ಸೊ ಇದು ಮುಖ್ಯವಾದ ಏನು ಅಂದ್ರೆ ಇವತ್ತೇನು ನಾವು ನಿಂತಿದ್ದೀವಿ, ಇದು ಈ ಒತ್ತಿರುವಂತ ಇದ್ರ ಪ್ರಕಾರ ಅಲ್ವಾ, ಈ ಎನ್ಕಂಬ್ರೆನ್ಸ್ ಪ್ರಕಾರ ಇದು ಸರ್ಕಾರದ ಆಸ್ತಿ ಅಲ್ಲ. ಸರ್ಕಾರದ ಆಸ್ತಿ ಅಲ್ಲದೆ ಇದ್ದ ಮೇಲೆ, ಖಾಸಗಿ ಆಸ್ತಿ ಆದ್ಮೇಲೆ ಈ BBMP ಅವರು ಹೆಂಗೆ ಬಿಲ್ಡಿಂಗ್ ಕಟ್ಟಿದ್ರು, ಅವರು ಖಾಸಗಿ ಅವರು ಸುತ್ತಮುತ್ತ ಇರುವಂತವ್ರು ಹೆಂಗ್ ಕಟ್ಕೊಂಡ್ರು. ಇವತ್ತು BBMP ಅವರಾಗ್ಲಿ ಸರ್ಕಾರದ ಆಸ್ತಿಯನ್ನೇ ಈ ಮನೇನು ಸೇರಿ ಕೃಷ್ಣ ಬೈರೇಗೌಡರ ಅಧಿಕಾರಿಗಳು, ಯಾರು DC ಜಗದೀಶು ಅಥವಾ ಯಾವನು AC ಇದ್ದಾನ ಅವನು, ADLR ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಅಧೀನ ಅಧಿಕಾರಿಗಳು ಎಲ್ಲ ಸರ್ಕಾರಿ ಭೂಮಿಯನ್ನ ಈಗ ಯಾವನೋ ಒಬ್ಬ ಭಾನು ಮತ್ತೆ ಸಂದೀಪ್ ಕುಮಾರ್ ಅನ್ನೋಂಥವ್ರಿಗೆ ಬರೆದು ಕೊಟ್ಟು ರೆಕಾರ್ಡ್ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ಇವಾಗ ಇರುವಂತಹದ್ದು ಈ ಭ್ರಷ್ಟ ಕಂದಾಯ ಇಲಾಖೆ ಅಧಿಕಾರಿಗಳ ಪಾತ್ರ ಏನು, ಅಥವಾ ಇಲ್ಲಿ ಇವತ್ತು ಈ ಜಾಗ ಅವ್ರಿಗೆ ಹೋಯ್ತು ಅಂದ್ರೆ ಇದನ್ನೆಲ್ಲ ಡೆಮಾಲಿಷ್ ಮಾಡಬೇಕಾಗುತ್ತೆ. ಯಾರಪ್ಪನ ದುಡ್ಡಲ್ಲಿ ಬಿಲ್ಡಿಂಗ್ ಕಟ್ಟಿರೋದು, ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟು ಇವತ್ತು ಈ ಬಿಲ್ಡಿಂಗ್ ಕಟ್ಟಿದ್ದಾರೆ. ಆದ್ರೆ ಇವತ್ತು ಅದು ಖಾಸಗಿ ಹೆಸರಲ್ಲಿ ಬರ್ತಾ ಇದೆ, ಜಮೀನು ಖಾಸಗಿ ಅಂತ ಬರ್ತಾ ಇದೆ.
ಈ ಪಾರ್ಕು 40 ವರ್ಷಗಳಿಂದ ಇಲ್ಲಿ ಸುತ್ತಮುತ್ತ ಇರುವಂತವ್ರು ಗ್ರೌಂಡ್ ಮಾಡ್ಕೊಂಡಿದ್ದಾರೆ, ಹುಡುಗ ಆಟ ಆಡ್ತಾ ಇದ್ದಾರೆ. ಅದು CA ಸೈಟ್ ಹೌದು ಅಲ್ವೋ? CA ಸೈಟ್ ಅಂದ್ರೆ ಸಹಕಾರ ನಗರ ಕ್ಲಬ್, ಏನು ಸಹಕಾರ ನಗರ ಅಲ್ವಾ? ಸಹಕಾರ ನಗರ ಕ್ಲಬ್ ಕೃಷ್ಣ ಬೈರೇಗೌಡ ಅದು ಅಧ್ಯಕ್ಷರಾಗಿದ್ರು. ಆ ಕ್ಲಬ್ಗೆ ಕೊಡಬೇಕೋ ಬೇಡವೋ ಅನ್ನೋದು ನಡೀತಾ ಇದೆ, ವ್ಯಾಜ್ಯ ಇದೆ. ಆದ್ರೂ ಸಹ ಈ ಸೈಟ್ ನ ಇವರು ರಿಜಿಸ್ಟರ್ ಮಾಡಿದ್ದಾರೆ. ನಾವಿವತ್ತು ಹೆಂಗಿದೆ ಅಂದ್ರೆ ಯಾವ ದಾಖಲೆಗಳು ನೋಡೋದು ಬೇಕಾಗಿಲ್ಲ. ಯಾರಾದ್ರೂ ಹೋಗಿ ವಿಧಾನಸೌಧ ಬೇಕಾದ್ರೂ ಬರ್ದು ಕೊಡಬಹುದು. ವಿಧಾನಸೌಧನ ಯಾರು ಪಾರ್ಟಿ ಎ ಪಾರ್ಟಿ ಬಿ ಬರೆದು ಕೊಡಬಹುದು. ಆ ತರದ ಸ್ಥಿತಿ ಇದೆ. ದಾಖಲೆಗಳು, ಮೂಲ ದಾಖಲೆಗಳು ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ನೋಡೋದಿಲ್ಲ. ಅಂತದ್ರಲ್ಲಿ ಅದು ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಯಾವನೋ ಒಬ್ಬ AC ನೋ ತಹಸೀಲ್ದಾರ್ನೋ DC ನೋ ಹಿಡ್ಕೊಂಡ್ರೆ ಎಲ್ಲ ಅಕ್ರಮಗಳನ್ನ ಸಕ್ರಮ ಮಾಡ್ಕೊಳ್ಬಹುದು. ನಮ್ಮ ರಾಜ್ಯದಲ್ಲಿ ಅಂತಿಂತ ಭೂಗಳಿಲ್ಲ. ಇತ್ತೀಚೆಗೆ ತಾನೇ ನಾವು ಅಕ್ಲೇನಹಳ್ಳಿ, ಮಲ್ಲೇನಹಳ್ಳಿ, ದೇವನಹಳ್ಳಿ ಏರ್ಪೋರ್ಟ್ ಹತ್ರ 853 ಎಕರೆ, ಅಲ್ಲಿ ಸಾವಿರಾರು ಎಕರೆ ಭೂಮಿ MS ರಾಮಯ್ಯ ಅವರ ಹೆಸರಲ್ಲಿದೆ, MS ರಾಮಯ್ಯ ಕುಟುಂಬದವರ ಹೆಸರಲ್ಲಿದೆ. ಆದರೆ ಅಕ್ಲೇನಹಳ್ಳಿ, ಮಲ್ಲೇನಹಳ್ಳಿಯ ಒಂದೇ ಸರ್ವೆ ನಂಬರ್ 37ರಲ್ಲಿ 835 ಎಕರೆ, ಅದರಲ್ಲಿ 377 ಎಕರೆ ಗೋಮಾಳ ಆಗಿದ್ದು. ಅದು ಸೇರಿ ಇವತ್ತು ಅವ್ರ ಇಡೀ ಒಂದು ಕುಟುಂಬಕ್ಕೆ ಬರ್ತಾ ಇದೆ. ಅದಕ್ಕೆ ಎಲ್ಲ ಅಧಿಕಾರಿಗಳು, ಬೇರೆ ಬೇರೆಯವರು, ಸರ್ಕಾರನೇ ಇವತ್ತು ಮುಂದೆ ನಿಂತ್ಕೊಂಡು ಗ್ರಾಮ ಠಾಣ, ಹಳೆ ಗ್ರಾಮ ಠಾಣವನ್ನು ಅವ್ರಿಗೆ ಕೊಟ್ಟು ಇನ್ಯಾವುದೋ ಖರಾಬ್ ಜಮೀನನ್ನ ಹೊಸ ಗ್ರಾಮ ಠಾಣ ಮಾಡಿಕೊಡುತ್ತಂತೆ. ಅಂದ್ರೆ MS ರಾಮಯ್ಯ ಮಗ ಜಯರಾಮು ಅಲ್ಲಿ ಅವರೆಲ್ಲ ಸೇರಿ ಇಷ್ಟು ವರ್ಷ ಮಾಡಿರೋ ಭೂಗಳ್ಳತನಕ್ಕೆ ಇವತ್ತು ಸರ್ಕಾರ ಸಕ್ರಮ ಮಾಡ್ತಾ ಇದೆ. ಇನ್ನೊಬ್ಬ ಯಾವನೋ ದೇವನಹಳ್ಳಿ, ಈ ನಮ್ಮ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ, ಯೋಗ್ಯತೆ ಇಲ್ಲ, ನಾಚಿಕೆ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳಿಗೆ, ಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ ಅವ್ರಿಗೊಂದು ಅವ್ರ ಯೋಗ್ಯತೆಗೆ ದೇವನಹಳ್ಳಿ ತಹಸೀಲ್ದಾರ್ ಆಫೀಸ್ ಕಟ್ಕೊಳ್ಳೋ ಯೋಗ್ಯತೆ ಇಲ್ಲ. ಅಲ್ಲಿ ದೇವನಹಳ್ಳಿ ತಹಸೀಲ್ದಾರ್ ಕಚೇರಿ ಹತ್ರ ಹೋದ್ರೆ ದೇವನಹಳ್ಳಿ ಏನು ತಾಲೂಕು ತಹಸೀಲ್ದಾರ್ ಕಚೇರಿ ಕೊಡುಗೆ ಡೊನೇಷನ್ ಯಾರು, ಯಾವ ದಾನಶೂರ ವೀರಕರ್ಣ ಮಾಡ್ಕೊಟ್ಟಿದ್ದಾನೆ? ರೊನಾಲ್ಡ್ ಕೊಲಾಸೋ. ಅವನೆಂತ ಬಹಳ ದೊಡ್ಡ ದಾನಶೂರ ವೀರಕರ್ಣ. ಅಲ್ಲಿ ಸುತ್ತಮುತ್ತ ಇರೋ ದೇವನಹಳ್ಳಿ ಸುತ್ತಮುತ್ತ ಇರುವಂತ ಒಂದು ಹಾಲಿವುಡ್ ಟೌನ್ ಅಂತಲೇ ಒಂದು ಡೆವಲಪ್ ಮಾಡಿದಾನಂತೆ. ಅದ್ರ ಜೊತೆಗೆ ಅಲ್ಲಿರುವಂತಹ 100 ಎಕರೆಗಳಲ್ಲಿ ಸರ್ಕಾರಿ ಭೂಮಿ, ಗೋಮಾಳವು ಸೇರಿದಂತೆ 100 ಎಕರೆಗಳಲ್ಲಿ ಲೇಔಟ್ ಮಾಡಿದ್ದಾನೆ. ಇವತ್ತು ಅದೇ ರೊನಾಲ್ಡ್ ಕೋಲಾಸೋ ಅಲ್ಲಿ ಯಾರೋ ಒಂದಷ್ಟು ಜನರನ್ನ ಇಟ್ಕೊಂಡು ಊರವ್ರು ಅಲ್ಲದೆ ಇರೋರಿಗೆ ಅವ್ರ ಹೆಸರಲ್ಲಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಅಲ್ಲಿ 10 ಎಕರೆ ಭೂಮಿಯನ್ನ ಇವತ್ತು ಕಬಳಿಕೆ ಮಾಡ್ತೀನಿ. ಅದಕ್ಕಿಂತ ಜಾಸ್ತಿನೇ ಎಲ್ಲಿ ಏರ್ಪೋರ್ಟ್ ಹತ್ರ. ಇವ್ರ ಯೋಗ್ಯತೆಗೆ ನಮ್ಮ ಸರ್ಕಾರದವರು ಪೊಲೀಸ್ ಸ್ಟೇಷನ್ ಇಂದ ಹಿಡ್ಕೊಂಡು, ಯಾಕೋ ಇಲ್ಲ ಇವ್ರಿಗೇನು ಯೋಗ್ಯತೆ ಇಲ್ಲ ಅನ್ಸುತ್ತೆ ಈ ತರ ಅಕ್ರಮಗಳನ್ನ ಸಕ್ರಮ ಮಾಡೋದಕ್ಕೆ ಇವ್ರಿಗೆ ಈ BBMP ಅವ್ರಿಗೆ. ಇಲ್ಲಾಂದ್ರೆ ಕೊಡಿಗೆಹಳ್ಳಿ ಉಪವಿಭಾಗ ಅಂತೇಳಿ ಅಲ್ಲೆಲ್ಲ ಕೊಡುಗೆ ಅಂತ ಹೇಳಿ ಇಲ್ಲಿ ಲೋಕಲ್ ಪುಡಾರಿನೋ, ಪೋಖ್ರಿನೋ, ಕಳ್ಳನೋ, ಯಾವನೋ ಒಬ್ಬ ಡ್ರಗ್ಸ್ ಮಾರೋನೋ ಅಥವಾ ಯಾರೋ ಏನ್ ಮಾಡೋರು ರಿಯಲ್ ಎಸ್ಟೇಟ್ ಏಜೆಂಟ್ ಒಂದು ಹೆಸರು ಬೇಕಿತ್ತು ಕೊಡುಗೆ ಅಂತ. ಅದು ಅವ್ರ ಅಪ್ಪನ ಮನೆ ಆಸ್ತಿ, ಜಾಗ ಒಂದಲ್ಲ. ಅವ್ನು ಬಿಲ್ಡಿಂಗ್ ಕಟ್ಟೋದನ್ನು ಅಕ್ರಮವಾಗಿ ಮಾಡಿರೋ ದುಡ್ಡಲ್ಲಿ ಸರ್ಕಾರದ ಇದರಲ್ಲೇ ಕೊಟ್ಟಿರ್ತಾನೆ. ಆದ್ರೆ ಕೊಡುಗೆ ಮಾತ್ರ ಈ ದಾನಶೂರ ವೀರಕರ್ಣರದು. ಅವನ ದಾನಶೂರ ವೀರಕರ್ಣ ಬಂದ ತಕ್ಷಣ ಇಲ್ಲಿರೋರೆಲ್ಲ ಎದ್ದು ನಿಂತ್ಕೊಂಡು ಸಲ್ಯೂಟ್ ಹೊಡಿತಾರೆ. ಅವ್ನಿಗೆ ಏನೇನು ಬೇಕೋ ಅಕ್ರಮ ಸಕ್ರಮ ಮಾಡ್ಕೊಳ್ತಾರೆ. ಇದು ಇವತ್ತು ನಡೆಯುತ್ತಿರುವಂತಹ ವ್ಯವಹಾರ. ಇವತ್ತು ಬಹಳ ಗಂಭೀರವಾದ ವಿಚಾರ ಇದು ಕೃಷ್ಣ ಬೈರೇಗೌಡರ ನೇರವಾಗಿ ಅವರ ವ್ಯಾಪ್ತಿಗೆ ಬರುತ್ತೆ. ಅವರ ಮನೆಯಿಂದ ಕೂದಲಳತೆ ದೂರದಲ್ಲಿ ಅವರದೇ ಇಲಾಖೆಯವರು ಸೇರಿ ಈ BBMP ಜಾಗವನ್ನು ಸೇರಿ ಈ ಇಡೀ ಹಳೆ ಇದೇನು ಗ್ರೌಂಡ್ ಇದೆ, ಈ ಗ್ರೌಂಡ್ನೆಲ್ಲ ಸೇರಿ ಇವತ್ತು ಯಾರ್ದೋ ಒಬ್ಬರ ಹೆಸರಿಗೆ ಮ್ಯೂಟೇಷನ್, ಎನ್ಕಂಬ್ರೆನ್ಸ್. ಏನ್ ಎನ್ಕಂಬ್ರೆನ್ಸ್ ಅಂದ್ರೆ ಋಣ ಬಂದಿದೆ ಅಂತ ಹೇಳಿ ಅದ್ರಲ್ಲಿ ಎಲ್ಲಿಂದ ಬಂದಿದೆ. ಇವತ್ತು ಅವ್ರ ಹೆಸರಿಗೆಲ್ಲ ಮ್ಯೂಟೇಷನ್ ಖಾತೆನೂ ಆಗ್ಬಿಟ್ಟಿರುತ್ತಲ್ಲ, ಈಗ ಆಗಿರುತ್ತೆ ರಿಜಿಸ್ಟ್ರೇಷನ್ ಆದ್ಮೇಲೆ ಖಾತೆನು. ಇದು ಆಗಿದ್ರೆ ಇವತ್ತು ಈ BBMP ಕಚೇರಿ ಯಾರದು ಅನ್ನುವಂಥದ್ದು ಇದು ಯಾರದು ಅಂತ ಎಲ್ರಿಗೂ ಗೊತ್ತಿದೆ. ಇದು BBMPನೇ, ಇದು ಸರ್ಕಾರದ್ದೇನೆ, ಅದು CA ಸೈಟೇ. ಆ CA ಸೈಟ್ ಮೇಲೆ ಲಿಟಿಗೇಷನ್ ಹೈಕೋರ್ಟ್ ಅಲ್ಲಿ PIL ನಡೀತಾ ಇದೆ. ಆ ಹೈಕೋರ್ಟ್ ಅಲ್ಲಿ PIL ನಡೀತಿರುವಂತ ಲಿಟಿಗೇಷನ್ ಇವಾಗ ಯಾರೋ ಬಂದು ಪುಣ್ಯಾತ್ಮರು, ಯಾರೋ ನಾರ್ತ್ ಇಂಡಿಯನ್, ಇಲ್ಲಿ ಯಾರೋ ಸ್ಥಳೀಯವಾಗಿ ಬಲರಾಮು ಅವ್ರ ಹೆಂಡತಿ ಕಮಲಮ್ಮ ಅನ್ನೋರಿಂದ ಅವ್ರ ಮಕ್ಕಳಿಂದ 10 ಕೋಟಿ, ಕೇವಲ 10 ಕೋಟಿ ರೂಪಾಯಿ. ನಾವೇ 50 ಕೋಟಿ ಕೊಡ್ತೀವಲ್ವಾ, ಕೊಡಬೋದಲ್ಲೋಣ? 50 ಕೋಟಿ ಕೊಟ್ಟರೆ ಸರ್ಕಾರಕ್ಕೆ ಬಾರದ್ರು ನಮ್ಗೆ ಇನ್ನೂ 100 ಕೋಟಿ ಲಾಭನೇ ಬರುತ್ತಲ್ಲ. ಸುಮಾರು 200 ಕೋಟಿ ರೂಪಾಯಿ ಮಾರ್ಕೆಟ್ ವ್ಯಾಲ್ಯೂ ಇರುವಂತಹ ಜಾಗವನ್ನ 10 ಕೋಟಿ ಕೊಂಡ್ಕೊಂಡಿದ್ದಾನೆ. ಅದರಲ್ಲಿ ಸೇಲ್ ಡೀಡಲ್ ಒಂದಷ್ಟಿದೆ, ಅದ್ರ ಆಮೇಲೆ ಮಾತಾಡೋಣ. ಆದ್ರೆ ಈಗ ಮುಖ್ಯವಾಗಿ ನಾವಿಲ್ಲಿ ಕೇಳ್ತಾ ಇರುವಂತದ್ದು, ಇಡೀ ಪ್ರಕರಣ ಅಕ್ರಮಗಳಿಂದ ಕೂಡಿದೆ. ಹೆಜ್ಜೆ ಹೆಜ್ಜೆಗೂ ಇಲ್ಲಿಯ ADLR ಜೊತೆಗೆ AC ಮತ್ತು DC ಜಗದೀಶ್ ಅವರು ಇದನ್ನ ನೋಡ್ತಾ ಇದ್ರೆ, ಈ ಕೂಡಲೇ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಆಗಿರುವಂತಹ ಜಗದೀಶ್ ಅವರು ಈ ಕೂಡಲೇ ಕಾರ್ಯಪ್ರವೃತ್ತರಾಗಿ ಇಡೀ ಪ್ರಕರಣದ ವಿಚಾರಣೆಯನ್ನ ಸುಮೋಟೋ ಕೈಗೆತ್ಕೊಳ್ಬೇಕು. ಸರ್ಕಾರ ಕೃಷ್ಣ ಬೈರೇಗೌಡರು ಅವ್ರಿಗೆ ಗೊತ್ತಾಗಿದೆ ಈಗಾಗಲೇ ಈ ವಿಚಾರ, ನಾವ್ ಇಲ್ಲೇನ್ ಮಾಡ್ತಾ ಇದೀವಿ, ಏನ್ ಮಾತಾಡ್ತಿದೀವಿ ಅಂತೇಳಿ. ಕೃಷ್ಣ ಬೈರೇಗೌಡರು ಈಗಲೇ ಇಲಾಖಾ ತನಿಖೆಗೆ ಒಳಪಡಿಸಬೇಕು. ಅದ್ರ ಜೊತೆಗೆ ಇಡೀ ಹಗರಣವನ್ನ CBI ತನಿಖೆಗೆ ಒಪ್ಪಿಸಬೇಕು. ಹೇಗೆ ಎಂತೆಂತ ಅಧಿಕಾರಿಗಳು ಕೃಷ್ಣ ಬೈರೇಗೌಡರ ಪಾತ್ರ ಏನಿದೆ, ಸ್ಥಳೀಯ, ಯಾಕಂದ್ರೆ ಅವರು ಸಹಕಾರ ಕ್ಲಬ್ಗೆ ಇದನ್ನ ಹೊಡ್ಕೊಳ್ಬೇಕು ಅಂತ ಮಾಡಿದ್ರು. ಅವರೇನಾದ್ರೂ ಇದನ್ನ ಚಿತಾವಣೆ ಮಾಡಿ ತರಕ್ ಮಾಡ್ತಾ ಇದ್ದಾರಾ? ಇವೆಲ್ಲ ದೊಡ್ಡ ಹಂತದಲ್ಲಿ ತನಿಖೆಗಳಾಗಬೇಕು. ಇದು ಇಲ್ಲಿಗೆ ಮುಗಿಯೋದಿಲ್ಲ. ಬಹಳ ಮುಖ್ಯವಾಗಿ ಯಾವ ಕಾರಣಕ್ಕೂ
ಇದು BBMP ಆಫೀಸ್ನ ಅವ್ನು ನನ್ನದು ಅಂತ ಹೇಳ್ಕೊಂಡು ಹೊಡೆಯೋಕ್ಕಾಗೋದಿಲ್ಲ, ಅದನ್ನ ಪಾರ್ಕ್ನು ಮಾಡೋಕ್ಕಾಗೋದಿಲ್ಲ. ಅವ್ನ ಪೊಸಿಷನ್ನಲ್ಲೇ ಯಾವತ್ತೂ ಇರಲಿಲ್ಲ. ಪೊಸಿಷನ್ನಲ್ಲಿ ಇಲ್ದೇನೆ ಪೊಸಿಷನ್ನಲ್ಲಿ ನಾನು ಇದ್ದೀನಿ ಅಂತ ಹೇಳಿ ಸೇಲ್ ಡೀಡ್ ಬರ್ಕೊಡ್ತಾನೆ. ಯಾವನೋ ತಗೊಂಡಿರೋನು ಮುಟ್ಟಾಳನೋ ಮೂರ್ಖನೋ ಅಥವಾ ಪರಮ ವಂಚಕನೋ ನಮಗೆ ಗೊತ್ತಿಲ್ಲ. ಅವನು ಮುಟ್ಟಾಳ ಆಗಿದ್ದು 10 ಕೋಟಿ ತಗೊಂಡಿರ್ಬೋದು, ಅಥವಾ ಪರಮ ವಂಚಕ ಆಗಿದ್ಕೊಂಡು ಯಾರ್ಯಾರು ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ನಮ್ಮ ರಾಜ್ಯ ಸರ್ಕಾರದ ಮಂತ್ರಿಗಳೇ ಬಹುಶಃ ಅವನ ಕೈಲಿ ಇವೆಲ್ಲ ಮಾಡಿಸ್ತಾ ಇರ್ಬೋದು, ನಮಗೆ ಗೊತ್ತಿಲ್ಲ. ಅಷ್ಟು ಸುಲಭವಾಗಿ ಇವೆಲ್ಲ ಮಾಡ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ಈ ಅಕ್ರಮದ ಬಗ್ಗೆ ತನಿಖೆ ಆಗಬೇಕು. ತನಿಖೆ ಆಗಿ ಇದನ್ನ ಕೋರ್ಟಲ್ ಗಿರಿಟಲ್ ಬಗೆಹರಿಯೋದಲ್ಲ. ಜನ ಮುಂದಿನ ದಿನಗಳಲ್ಲಿ ರೊಚ್ಚಿಗೆದ್ರೆ ಈ ತರಕ್ಕೆ ಈಗ ಅಲ್ಲೆಲ್ಲ ಮನೆಗಳು ಕಟ್ಕೊಂಡಿದ್ದಾರೆ. ಆ ಮನೆಗಳನ್ನೆಲ್ಲ ಇವನು ಹೋಗಿ ಏನಾದ್ರು ಹೋಗಿ ಅವ್ನು ಖಾಲಿ ಮಾಡಿಸಿದ್ರೆ ಅಥವಾ ನನ್ನದು ಅಂದ್ರೆ ಜನ ಬಿಡ್ತಾರ? ಜನರ ರೋಷ ಅವ್ರದ್ದು ಮಿತಿ ಮೀರಿದಾಗ ಯಾರನ್ನು ಕಾಪಾಡೋದಕ್ಕಾಗೋದಿಲ್ಲ. ರಾಜ್ಯ ಅರಾಜಕತೆ ಕಡೆ ಹೋಗ್ತಾ ಇದೆ. ದೊಣ್ಣೆ ಯಾರ್ದಿದ್ಯೋ, ಶಕ್ತಿ ಯಾರ್ದಿದ್ಯೋ, ಇವತ್ತು ನಮ್ಮ ಸರ್ಕಾರಿ ಅಧಿಕಾರಿಗಳಂತೂ ಅವರು ನಿಜಕ್ಕೂ ಅನ್ನ ತಿನ್ನುವಂತಹ ಮನುಷ್ಯರಾಗಿ ಉಳ್ಕೊಂಡಿಲ್ಲ. ಅಧಿಕಾರಿಗಳಿಂದ, ಮುಖ್ಯಮಂತ್ರಿಗಳಿಂದ ಹಿಡ್ಕೊಂಡು ಯಾರೂ ಇವತ್ತು ಪ್ರಾಮಾಣಿಕವಾಗಿ ಸೌಜನ್ಯದಿಂದ, ಸಜ್ಜನಿಕೆಯಿಂದ, ದಕ್ಷತೆಯಿಂದ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತಾ ಇಲ್ಲ. ನಮ್ಮ ದುರಂತ ಇದು. ಈಗಲೇ ಹೇಳಿದಾಗೆ ಕಂದಾಯ ಇಲಾಖೆ ಸಚಿವರ ಮನೆ ಎಲ್ಲಪ್ಪ ಇಲ್ಲೇ ಸಂಜೀವಿನಿ ನಗರ ಅಂತ ಎಷ್ಟು ದೂರ? ಒಂದು ಕಿಲೋಮೀಟರ್ ಆಗ್ಬೋದು. 1 ಕಿಲೋಮೀಟರ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಅವರದೇ ಇಲಾಖೆ ಅಧಿಕಾರಿಗಳು ಇಲ್ಲಿ ಮಾಡಿದ್ದಾರೆ. ಅವ್ರಿಗೇನು ಗೊತ್ತಿಲ್ವಾ? ಆದ್ರೆ ಹೇಗೆ ಬಿಡ್ತಾ ಇದ್ದಾರೆ. ನಾವಲ್ಲೇ ಹೋಗಿದ್ವಲ್ಲ, ಅಕ್ಲೇನಹಳ್ಳಿ, ಮಲ್ಲೇನಹಳ್ಳಿ, ಪೂಜನಹಳ್ಳಿ, ಅಲ್ಲೆಲ್ಲ ಎಲ್ಲಾ ಕಡೆಯೂ ಇವತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಪರಮ ಭ್ರಷ್ಟರಾಗಿ ಸರ್ಕಾರಿ ಜಮೀನುಗಳನ್ನ ಯಾರ್ಯಾರಿಗೋ ಬರೆದು ಕೊಡ್ತಾ ಇದ್ದಾರೆ. ಮತ್ತೆ ಖಾಸಗಿಯವರ ಜಮೀನನ್ನು ರಾಮಪ್ಪನ ಹೆಸರಲ್ಲಿರೋದನ್ನ ಕ್ಯಾಮಪ್ಪ ಅಂತ ಮಾಡಕ್ ಬಿಡ್ತಾರೆ. ರಾ ಜಾಗದಲ್ಲಿ ಇನ್ನೊಂದೇನೋ ರಾ ಬದಲು ಕಾ ಮಾಡ್ಬಿಡ್ತಾರೆ, ಕಾಮಪ್ಪ ಅಂತ ಮಾಡಿ ಇನ್ಯಾರ್ಯಾರಿಗೋ ಬರೆದು ಕೊಡ್ತಾರೆ. ಈ ತರಕ್ಕೆಲ್ಲ ಮೋಸ ಮಾಡಿ ಜನ ನೆಮ್ಮದಿಯಿಂದ ಬದುಕದೇ ಇರೋ ತರಕ್ಕೆ ಮಾಡ್ಬಿಟ್ಟಿದ್ದಾರೆ. ಇದು ನಿಲ್ಲಬೇಕು. ಇದು ನಿಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಮಿಲಿಟರಿ ಆಗ್ಲಿ, ಪೊಲೀಸರಾಗ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಕಾಪಾಡೋದಿಲ್ಲ. ಅಥವಾ ಅದಕ್ಕೆ ಮೊದಲು ಏನಾಗುತ್ತೆ, ಅದಕ್ಕೆ ಮೊದಲು ರೌಡಿಗಳು, ಡಾನ್ಗಳು ಎಲ್ಲಿ ಈಗ ಅವನೇನೋ ದುಬೈಯಲ್ಲಂತ ಇರೋದು NRI. ಇವತ್ತು ಹೋಗಿದ್ವಲ್ಲ ಪೂಜನಹಳ್ಳಿಲಿ, ಅವನು ಅಲ್ಲಿಂದ ರೌಡಿಗಳನ್ನ ಕಳಿಸ್ತಾನೆ. ನಮ್ಮಂತವ್ರನ್ನೆಲ್ಲ ಎತ್ತೋಕೋದಿಕ್ ನೋಡ್ತಾರೆ, ಸುಪಾರಿ ಕೊಡ್ತಾರೆ, ಊರಲ್ಲಿ ಗಲಭೆ ಆಗುತ್ತೆ. ಮಾತು ಅನ್ಯಾಯದ ವಿರುದ್ಧ ಹೋರಾಟವ್ರನ್ನ ಹಾದಿ ಬೀದಿಲಿ ಹೊಡೆದು ಸಾಯಿಸ್ತಾರೆ. ಅದೊಂದಷ್ಟು ದಿವಸ ನಡೆಯುತ್ತೆ. ಅದೆಲ್ಲ ಹೋರಾಟ ಮಾಡೋರು ಎಲ್ಲ ಸುಮ್ಮನಾಗ್ಬಿಡ್ತಾರೆ. ಆಮೇಲೆ ಎಲ್ಲೋ ಒಂದು ಸಂದರ್ಭದಲ್ಲಿ ಬೆಂಕಿ ಹತ್ಕೊಂಡಾಗ ಈ ಎಲ್ಲ ಡಾನ್ಗಳು, ಗೂಂಡಾಗಳು, ಅಧಿಕಾರಿಗಳು, ರಾಜಕಾರಣಿಗಳು, ಪೊಲೀಸರು, ಮಿಲಿಟರಿ ಯಾವುದು ಕೆಲಸ ಮಾಡೋದಕ್ಕಾಗೋದಿಲ್ಲ. ನೇಪಾಳದಲ್ಲಿ, ಬಾಂಗ್ಲಾದಲ್ಲಿ, ಶ್ರೀಲಂಕಾದಲ್ಲಿ ಆಗಿದ್ದು ನಾವು ನೋಡ್ತಾ ಇದೀವಿ. ಇವಾಗ ನಾವಿಷ್ಟೇ ಕೇಳ್ಕೊಳ್ತಿರುವಂತದ್ದು ಈ ಅಕ್ರಮ ಅದು ಕೋರ್ಟಲ್ಲಿ ತೀರ್ಮಾನ ಆಗಬೇಕಾಗಿಲ್ಲ. ಕೃಷ್ಣ ಬೈರೇಗೌಡ ಈ ರಾಜ್ಯದ ಕಂದಾಯ ಮಂತ್ರಿ, ಅವರ ಇಲಾಖೆ ಮಂತ್ರಿಗಳೇ, ಇಲಾಖೆ ಅಧಿಕಾರಿಗಳೇ ಮಾಡಿರುವಂತಹ ಅಕ್ರಮ ಇದು. ಈ ಕೂಡಲೇ ಅವರು ಇಲಾಖಾ ತನಿಖೆಗೆ ಹೇಳಬೇಕು. ಮತ್ತೆ ನಾವು ಒಂದು ರಾಷ್ಟ್ರೀಯ ರಾಜಕೀಯ ಪಕ್ಷವಾಗಿ ನಾವು ಇಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ವಿಚಾರಣೆ ಆಗಬೇಕು. CIDಗೋ CBIಗೋ ಕೊಡುವಂತಹ ವಿಚಾರ ಇದು ಅಂತ ಹೇಳ್ತೀವಿ. ಆದರೆ ನಾವು ಇವತ್ತು CIDನ CBIನ ನಂಬೋ ಸ್ಥಿತಿಲಿಲ್ಲ. ನಾನು ಏನು ಹೇಳೋದು ಬೇಡ, ಒಂದು ವಿಚಾರ ಹೇಳ್ತೀನಿ. ಒಬ್ಬ ಪರಮ ಕದೀಮ, ಬಹಳ ಮೋಸ ಮಾಡಿದ್ದ, ಜೈಲಲ್ಲಿ ಇರಬೇಕಾಗಿತ್ತು. ಅವನು BJP CBI ತನಿಖೆ ಆಗ್ತಾ ಇತ್ತು, BJPಗೆ ಹೋದ, BJPಯಿಂದ CBI ತನಿಖೆಯಿಂದ ತಪ್ಪಿಸ್ಕೊಂಡ. ಇವಾಗ ಎಲ್ಲೆಲ್ಲ ಬಂದ, ಕಾಂಗ್ರೆಸ್ ಅಲ್ಲಿ ಇದ್ದಾನೆ, ಇವತ್ತೆಲ್ಲೋ ಇದ್ದಾನೆ. ನಾನು ಇವತ್ತು ಸ್ವಲ್ಪ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ, ಅದು ಸೆನ್ಸಿಟಿವ್ ವಿಚಾರ ಆಗೋದ್ರಿಂದ ಹೇಳೋದಿಲ್ಲ. ಆದ್ರೆ ಇವತ್ತು ನರಳ್ತಾ ಇದ್ದಾನೆ. ಬದುಕಿದಾನೋ ಸತ್ತಿದಾನೋ ಗೊತ್ತಿಲ್ಲ. ಜೈಲಿಂದ ನೀವು ತಪ್ಪಿಸ್ಕೊಳ್ಬಹುದು, ಆದರೆ ಪ್ರಾಕೃತಿಕ ನ್ಯಾಯ ಅಂತಿರುತ್ತೆ, ನೇಚರ್ದೊಂದು ಜಸ್ಟಿಸ್ ಇರುತ್ತೆ. ಅದರಿಂದ ನೀವು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ನಮ್ಮ ಕಣ್ಣು ಮುಂದೆನೆ ಇವತ್ತು ಅನೇಕ ರಾಜಕಾರಣಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿದ್ದವರು ಅವರ ಜೀವಮಾನದಲ್ಲಿ ಇವತ್ತು ನರಳ್ತಾ ಇದ್ದಾರೆ. ಸಂಜೆ ಹೊತ್ತು ಎಣ್ಣೆ ಇಲ್ಲದೆ, ನಿದ್ದೆ ಮಾತ್ರ ಇಲ್ಲದೆ ಅವ್ರು ನಿದ್ದೆ ಬರೋದಿಲ್ಲ. ರೋಗಗಳ ಗೂಡಾಗಿದ್ದಾರೆ, ಮಾನಸಿಕ ನೆಮ್ಮದಿ ಇಲ್ಲ ಹಂಗಾಗಿದ್ದಾರೆ. ಆದ್ರೆ ಅವರಲ್ಲಿ ಬಹುಪಾಲು ಜನ ಜೈಲಲ್ಲಿ ಇರಬೇಕಾಗಿದ್ದವರು. ಯಾವುದೋ ಲಾಯರ್ಗಳನ್ನೋ, ಜಡ್ಜ್ಗಳನ್ನೋ, ಅಧಿಕಾರಿಗಳನ್ನೋ, ತನಿಖಾಧಿಕಾರಿಗಳನ್ನೋ ಬುಕ್ ಮಾಡಿಕೊಂಡು ಇವರು ಬಚಾವಾಗಿರಬಹುದು. ಆದರೆ ಪ್ರಕೃತಿ, ಧರ್ಮ, ಕರ್ಮ, ನಾನು ಕರ್ಮ ಅಂತ ಪದ ಉಪಯೋಗಿಸಬಾರ್ದು, ಆದರೆ ಅದು ಬಿಡೋದಿಲ್ಲ. ಇದು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಅದು ಇಲ್ಲಿಲ್ದಿದ್ರು ನ್ಯಾಯ ಅಲ್ಲಿ ಸಿಗುತ್ತೆ. ಈ ತರಹದ ಅಕ್ರಮಗಳನ್ನ ಇವತ್ತಾರು ನಿಲ್ಲಿಸಿ ಮಾನ ಮರ್ಯಾದೆಯಿಂದ ಬದುಕೋದಿಕ್ಕೆ ಏನು ಕಷ್ಟ ಇಲ್ಲ. ಇವತ್ತು ಮಾನ ಮರ್ಯಾದೆಯಿಂದ ದುಡ್ಡು ಸಂಪಾದನೆ ಮಾಡಿ ಬದುಕೋದಿಕ್ಕೆ ಇವತ್ತು ಅವಕಾಶ ಇದೆ. ದೇವರು ಆ ಥರದ ಅವಕಾಶ ಜನರು ಕೊಟ್ಟಿದ್ದಾನೆ, ದೇಶಾದ್ಯಂತ, ಪ್ರಪಂಚಾದ್ಯಂತ. ಅದನ್ನ ಮೀರಿ ನೀವು ಈ ತರ ಅಕ್ರಮಗಳನ್ನ ಮಾಡಿ ಜನರು ದುಡ್ಡು, ಜನರದ್ದು ಇದು ಸಂಪತ್ತು ಲೂಟಿ ಹೊಡೆಯೋದು, ಜನರಿಗೆ ಅವಮಾನ ಮಾಡೋದು, ಅನ್ಯಾಯ ಮಾಡೋದು, ವಂಚನೆ ಮಾಡೋದು ಮಾಡ್ತಾ ಇದ್ರೆ ದೇವರ ಶಿಕ್ಷೆಯಿಂದ ಅಥವಾ ಪ್ರಕೃತಿಯ ಶಿಕ್ಷೆಯಿಂದ ನೀವು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅದನ್ನ ನಾವು ಕಾಲಕ್ಕೆ ಬಿಡೋಣ, ಪ್ರಕೃತಿ ಶಿಕ್ಷೆ ಕೊಡುತ್ತಾ ಇಲ್ವೋ. ಆದರೆ ಇವತ್ತು ಜವಾಬ್ದಾರಿಯುತ ಪ್ರಜೆಗಳಾಗಿ ನಾವು ಸಂವಿಧಾನ ಜಾರಿಯಲ್ಲಿರುವಂತಹ ಭಾರತದ ಪ್ರಜಾಪ್ರಭುತ್ವದ ಜವಾಬ್ದಾರಿಯುತ ಪ್ರಜೆಗಳಾಗಿ ಈ ಅಕ್ರಮಗಳನ್ನು ನಿಲ್ಲಿಸುವ ಹಾಗೆ ಹೇಳೋದು ನಮ್ಮ ಹಕ್ಕು. ನಿಲ್ಲಿಸಬೇಕಾದ್ದು, ಸರಿಯಾಗಿ ನಡ್ಕೊಳ್ಬೇಕಾಗಿರೋದು ಈ ಅಧಿಕಾರಿಗಳ, ಜನರ ತೆರಿಗೆ ಹಣದಲ್ಲಿ ಬದುಕ್ತಾ ಇರುವಂತಹ ಸಂಬಳಕ್ಕೆ ಇರುವಂತಹ ಕೂಲಿಗಳ ಜವಾಬ್ದಾರಿ.
ಇಲ್ಲಾಂದ್ರೆ ಆ ಕೂಲಿಗಳು ಕೆಲಸ ಬಿಟ್ಟು ಬೇರೆ ಹೋಗಿ ಇನ್ಯಾವ್ದಾದ್ರು ಕೆಲಸ ಹುಡುಕೊಳ್ಳಿ. ಇನ್ನೂ ಇಲ್ಲಿ ದುಡ್ಡು ಮಾಡೋದಕ್ಕೆ ಕಡಿಮೆ ಕಷ್ಟ ಇದೆಯಾ, ಕೋಟ್ಯಾಂತರ ರೂಪಾಯಿ ಬೇರೆ ಕಡೆ ಮಾಡಲಿ. ಆದರೆ ಅಲ್ಲಿ ಕೆಲಸದಲ್ಲಿರೋ ತನಕ ಅವರು ಸಂಬಳಕ್ಕೆ ತಕ್ಕನಾಗಿ ಬದುಕಬೇಕು, ಸಂಬಳದಲ್ಲಿ ಬದುಕಬೇಕು, ಸಂಬಳ ಸರಿಯಾಗಿ ಕೆಲಸ ಮಾಡಬೇಕು. ರಾಜಕಾರಣಿಗಳಿಗೂ ಇದು ಎಚ್ಚರಿಕೆ. ಹಾಗಾಗಿ ಮತ್ತೊಮ್ಮೆ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಗೆ, ನಿಮ್ಮ ಸರ್ಕಾರದಲ್ಲಿ ಇಂತಹ ಮೋಸ ಆಗಿದೆ, ಅನ್ಯಾಯ ಆಗಿದೆ, ಅಕ್ರಮಗಳಾಗಿದೆ. ಇದು ಜಸ್ಟ್ ಒಂದು ಉದಾಹರಣೆ. ಇಂಥವು ಸಾವಿರಾರು ಉದಾಹರಣೆಗಳು ಇವತ್ತು ರಾಜ್ಯದಲ್ಲಿ ಇವೆ. AT ರಾಮಸ್ವಾಮಿಯವರ ವರದಿಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿಯೇ 18,022 ಎಕರೆಗಳು, 22,000 ಎಕರೆಗಳು ಬೆಂಗಳೂರು ನಗರದಲ್ಲಿ CA ಸೈಟ್ಗಳನ್ನ ಕದಿಯಲಾಗಿದೆ. ರಸ್ತೆನಲ್ಲಿ ಸೈಟ್ ಮಾಡಿದ್ದಾರೆ, ಲೇಔಟ್ಗಳನ್ನ ಕದ್ದಿದ್ದಾರೆ, ದೇವಸ್ಥಾನಗಳನ್ನ ಕದ್ದಿದ್ದಾರೆ, ಮುಜರಾಯಿ ಇಲಾಖೆ ಈ ತರದ್ದೆಲ್ಲ ಕದ್ದು ಕೇವಲ ಬೆಂಗಳೂರು ನಗರದಲ್ಲಿ ಅಷ್ಟು 1,000 ಎಕರೆಗಳನ್ನ ಕದ್ದಿದ್ದಾರೆ. ರಾಜ್ಯಾದ್ಯಂತ ಲಕ್ಷಾಂತರ ಎಕರೆಗಳು ಈ ತರಕ್ಕೆ ಸರ್ಕಾರಿ ಅಧಿಕಾರ ಗ್ರೀಡ್ ಅಂಡ್ ಕನೈವನ್ಸ್. ಅದರ ಟೈಟ್ಲು ಯಾರು? ವಿ ಬಾಲಸುಬ್ರಹ್ಮಣ್ಯನ್ ಅಂತ ರಾಜ್ಯದ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿ ನಿವೃತ್ತರಾದಂತಹ ಹಿರಿಯ ದೊಡ್ಡ ಪ್ರಾಮಾಣಿಕ IAS ಅಧಿಕಾರಿ ಕೊಟ್ಟಂತಹ ಭೂಗಳ್ಳತನದ ಬಗ್ಗೆ ಇರುವಂತಹ ಒಂದು ವರದಿ ಹೆಸರು ಗ್ರೀಡ್ ಅಂಡ್ ಕನೈವೆನ್ಸ್. ಅಂದ್ರೆ ದುರಾಸೆ ಮತ್ತು ಶಾಮೀಲು. ಭೂಗಳ್ಳರ ದುರಾಸೆ, ಅದಕ್ಕೆ ಭ್ರಷ್ಟ, ನೀಚ, ದುಷ್ಟ, ಅಧಮ ಸರ್ಕಾರಿ ಅಧಿಕಾರಿಗಳ ಶಾಮೀಲು. ಇನ್ಯಾವ ಪದಗಳಲ್ಲಿ ಹೇಳ್ಬೇಕಾಗೋ ಗೊತ್ತಿಲ್ಲ ನನಗೆ. ಇವತ್ತು ಒಬ್ರು ಹೇಳ್ತಾ ಇದ್ರು, ಸರ್ ಅಲ್ಲೋ ಯಾರೋ ಕೊಲಾಸ್ ಅಂತಿದ್ದಾನಲ್ಲ, ಅವನು ದೇವನಹಳ್ಳಿ ಸುತ್ತಮುತ್ತ ಭೂಮಿ ಹೊಡೆಯೋದಕ್ಕೆ ಏನ್ ಮಾಡ್ತಾನಂತೆ ಗೊತ್ತಾ? ಅಲ್ಲಿ ರಿಟೈರ್ಡ್ ಆಗಿರುವಂತ ತಹಸೀಲ್ದಾರ್ನ ಕೆಲಸಕ್ಕೆ ಇಟ್ಕೊಳ್ತಾನಂತೆ. ರಿಟೈರ್ಡ್ ಆಗಿರೋ ಅಲ್ಲಿ ಆ ಭಾಗದಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿರೋ ರೆವಿನ್ಯೂ ಇನ್ಸ್ಪೆಕ್ಟರ್ಗಳನ್ನ, ವಿಲೇಜ್ ಅಕೌಂಟೆಂಟ್ಗಳನ್ನ, ತಹಸೀಲ್ದಾರ್ನ ಕೆಲಸಕ್ಕೆ ಇಟ್ಕೊಂಡು ಎಲ್ಲೆಲ್ಲಿ ಸರ್ಕಾರಿ ಭೂಮಿ ಹೊಡಿಬಹುದು ಅಂತ ಅವ್ರ ಹತ್ರ ಮಾಹಿತಿ ತಗೊಂಡು ಅದಕ್ಕೆ ಯಾವ್ಯಾವ ತರ ದಾಖಲೆ ಸೃಷ್ಟಿ ಮಾಡಬಹುದು ಅಂತ ಸೃಷ್ಟಿ ಮಾಡ್ತಾರ. ಇದು ಮಾಡೋ ಆಪರೇಂಡಿ. ಅವ್ನು ಕಟ್ಟಿದ್ರೆ ಇನ್ನೇನ್ ಕಟ್ಕೊಡ್ಬೇಕು ಸರ್ಕಾರ? ಇದನ್ನ ದೇವನಹಳ್ಳಿ ತಾಲೂಕು ಕಚೇರಿನ ಈ ತರಕ್ಕೆ ಇದು ನಡೀತಾ ಇರುವಂತಹದ್ದು. ಹಾಗಾಗಿ ಇಂತಹ ಭ್ರಷ್ಟ ಇವತ್ತು ಪಾಪ ಒಬ್ರು PWD ಇಂಜಿನಿಯರ್ ಸಿಕ್ಕಿದ್ರು. ಅವ್ರಿಗೆ ರಿಟೈರ್ಡ್ ಆಗಿ 15 ವರ್ಷ ಆಗಿದೆ. 80,000 ರೂಪಾಯಿ ಬರ್ತಾ ಇದೆ. ಏನು ಪೆನ್ಷನ್? 80,000 ರೂಪಾಯಿ. ಇವತ್ತು ಆ ತರಕ್ಕೆ ಪಾಪ ಅವ್ರದಲ್ಲ, ಯಾವ ತರ ಅಂದ್ರೆ ರಿಟೈರ್ಡ್ ಆಗಿರೋಂಥವ್ರಿಗೆ ಇವತ್ತು ಅಷ್ಟು ಲಕ್ಷಾಂತರ ಸಾವಿರಾರು ರೂಪಾಯಿ ಪೆನ್ಷನ್ ಬರ್ತಾ ಇದೆ. ರಿಟೈರ್ಡ್ ಆಗಿರೋ ತಹಸೀಲ್ದಾರೋ ಇನ್ನೊಬ್ಬನ ಹೋಗಿ ಸರ್ಕಾರಿ ಭೂಮಿಯನ್ನ ಇನ್ನೊಬ್ಬನ ತಲೆ ಹಿಡಿಯುವಂತ ನೀಚ್ ಕೆಲಸ ಮಾಡ್ತಾರಂದ್ರೆ ಇವ್ರಿಗೆ ಏನ್ರಲ್ಲಿ ಹೊಡಿಬೇಕು? ಯಾವ್ದ್ರಲ್ಲಿ ಹೊಡಿಬೇಕು? ಜೈಲಲ್ಲಿ ಹಾಕಿ ಕೊಳಿಸ್ಬೇಕು, ಇವ್ರ ಪೆನ್ಷನ್ ಕಿತ್ಕೊಳ್ಬೇಕು, ಅವ್ರ ಆಸ್ತಿ ಜಪ್ತಿ ಮಾಡಬೇಕು. ಯಾರೋ ರಿಟೈರ್ಡ್ ಆಗಿರುವಂತ ಅಧಿಕಾರಿಗಳು ಇಂತಹ ಡಾನ್ಗಳ ಜೊತೆಗೆ, ಭೂಗಳ್ಳರ ಜೊತೆಗೆ ಸೇರ್ಕೊಂಡು ಅವ್ರಿಗೆ ಬೇಕಾದ ರೀತಿಯಲ್ಲಿ ರೆಕಾರ್ಡ್ಗಳನ್ನ ಸೃಷ್ಟಿ ಮಾಡ್ತಾರಲ್ಲ, ಆ ಪರಮ ನೀಚರನ್ನ ಸರ್ಕಾರದ ನಮ್ಮ CID ಅಧಿಕಾರಿಗಳು, ಪೊಲೀಸರು ಅವ್ರ ಮಾನ ಮರ್ಯಾದೆ ಇದ್ರೆ ಅವ್ರ ಬಗ್ಗೆ ತನಿಖೆ ಮಾಡಿ, ವಿಚಾರಣೆ ಮಾಡಿ, ಅವ್ರಿಗೆ ಅದೇ ಕೆಲಸ. ಏನೇನು ಅಕ್ರಮಗಳು ನಡೀತಾ ಇದೆಯೋ ಅವ್ರ ಬಗ್ಗೆ ಸರ್ಕಾರನೇ ಹೇಳಿದಂತ ಮಾಡ್ಬೇಕು ಅಂತಿಲ್ಲ. ಮಾಡ್ತಾ ಇದ್ರೆ ಅಮೆರಿಕದಲ್ಲಿ FBI ಅಂತ ಮಾಡುತ್ತೆ. ಅದು ಯಾವನ್ನೇ ರಾಜಕಾರಣಿ ತಪ್ಪು ಮಾಡ್ತಾ ಇಲ್ಲಿ ಒಂದು ಕಣ್ಣಿಟ್ಟಿರುತ್ತೆ, ಅವ್ನು ಮಾಡಿ ತಿಕ್ಕಾಕನ್ನ ತಗೊಂಡು ಹೋಗುತ್ತೆ. ಯಾರು ಚೀಫ್ ಮಿನಿಸ್ಟ್ರೋ, ಪ್ರೆಸಿಡೆಂಟೋ, ಗವರ್ನರೋ ಕೊಡಬೇಕಾಗಿಲ್ಲ ಅವ್ರಿಗೆ, ನೀವು ಹೋಗಿ ಹಿಡೀರಿ ಅಂತ. ಈ ತರಹದ ತಪ್ಪುಗಳು ಮಾಡ್ತಾ ಇರುವಂತ ಒಂದು ಮುಠ ಏನಂತಾರೆ, ಒಂದು ಮಾಫಿಯಾ, ಒಂದು ಗ್ಯಾಂಗ್ ಏನಾದ್ರು ಇದ್ರೆ ಅವ್ರನ್ನ ಅರೆಸ್ಟ್ ಮಾಡಬೇಕು. ಅದೇ ತರಕ್ಕೆ ಅವ್ನು ಯಾರ್ಯಾರಿಗೋ ಮಾಡ್ತಾರಲ್ಲ ಈ ಬದ್ಮಾಶ್ಗಳು, ಯಾವನಾದ್ರೂ ತಹಸೀಲ್ದಾರೋ, ACನೋ, DCನೋ, ನಾಲಾಯಕ್ಕೋ ರಿಟೈರ್ಡ್ ಆಗಿರೋನು ಹೋಗಿ ಇಂಥ ಭೂಗಳ್ಳರ ಜೊತೆ ಸೇರ್ಕೊಂಡು ಎಲ್ಲೆಲ್ಲಿ ಗೋಮಾಳ ಇದೆ, ಎಲ್ಲೆಲ್ಲಿ ಬೆಟ್ಟ ಇದೆ, ಎಲ್ಲೆಲ್ಲಿ ಗುಡ್ಡ ಇದೆ, ಎಲ್ಲೆಲ್ಲಿ ಖರಾಬ್ ಜಮೀನಿದೆ, ಅದನ್ನ ಏನೆಲ್ಲ ದಾಖಲೆ ಸೃಷ್ಟಿ ಮಾಡಿ ನಾವು ಇವನಿಗೆ ತಲೆ ಹಿಡಿಬಹುದು ಅಂತ ಮಾಡುವಂತ ನೀಚರಿಗೆ ಅವ್ರಿಗೆ ಈ ಜನ್ಮದಲ್ಲಿ ಒಳ್ಳೇದಾಗೋದಿಲ್ಲ. ಅವ್ರು ನರಳಿ ಸಾಯ್ತಾರೆ ಈ ತರ ಜನದ್ರೋಹ ಮಾಡುವಂತವ್ರು. ಹಾಗಾಗಿ ಅಂತವ್ರನ್ನ ಹಿಡಿದು ಜೈಲಿಗೆ ಹಾಕಿ ಅವ್ರು ಕೊಡ್ತಿರೋ ಪೆನ್ಷನ್ ವಜಾ ಮಾಡಬೇಕು, ಅವ್ರ ಮೇಲೆ ನಾವೇ ಉಡ್ಬೇಕು, ಅವರ ಆಸ್ತಿ ಮುಟ್ಗೋಲು ಹಾಕೊಳ್ಬೇಕು. ಬರುತ್ತೆ ಇದು, ಇಂಥ ಕಾಲ ಬರುತ್ತೆ, ಇಂಥ ಭೂಗಳ್ಳರ ಜೊತೆ ಸೇರಿ ಕೆಲಸ ಮಾಡ್ತಾ ಇರುವಂತ ಅದುಮರಿಗೆ. ಹಾಗಾಗಿ ದೀಪಕ್ ಈ ವಿಚಾರವಾಗಿ ಇನ್ನೇನಾದ್ರು ಇದ್ರೆ ಹೇಳಿ, ಅದನ್ನು ತೋರಿಸ್ತಾ ಇದ್ವಿ. ಅಲ್ಲ, ಆಮೇಲೆ ಇನ್ನೊಂದು, ಇಲ್ಲಿ ಇತ್ತೀಚೆಗೆ ಲ್ಯಾಂಡ್ ಕನ್ವರ್ಷನ್ಗೆ ಹಾಕಿರುವಂಥದ್ದು ಒಂದೇ ಒಂದು ಎಕ್ಸಾಂಪಲ್ ಇಷ್ಟು ಹೇಳ್ಬಿಡ್ತೀನಿ. 14ನೇ ತಿಂಗಳು ಜನವರಿ 2026ಕ್ಕೆ ಅರ್ಜಿ ಹೋಗುತ್ತೆ. 17/1/2026ಕ್ಕೆ ಆದೇಶ ಬರುತ್ತೆ. ಕೇವಲ 3 ದಿನ. ಶರವೇಗದ ಅಲ್ಲ ಇದು. ಶರ ಅಂದ್ರೆ ಏನು? 100 ಬಾಣ. ಶರವೇಗದಲ್ಲಿ ಬಾಣದ ವೇಗದಲ್ಲಿ ಹೋಗಿಲ್ಲ, ಇದು ಮಿಂಚಿನ ವೇಗದಲ್ಲಿ, ಲೈಟ್ನಿಂಗ್ ಸ್ಪೀಡ್ ಅಲ್ಲಿ. ಏನು ಬೆಳಕಿನ ಸ್ಪೀಡ್ ಇರುತ್ತಲ್ಲ, 3 ಲಕ್ಷ ಚಿಲ್ಲರೆ ಪರ್ ಸೆಕೆಂಡ್. ಹೆಚ್ಚಿನ ಆಸಕ್ತಿಯಿಂದ ಯಾರು ಡೀಲ್ ಆಗಿ ಜಗದೀಶ್ ಅನ್ನುವಂತ IAS ಅಧಿಕಾರಿ, ಬೆಂಗಳೂರು ನಗರ ಜಿಲ್ಲಾಧಿಕಾರಿ